ಹೆಲೋ ಸ್ನೇಹಿತರೆ, ಇತರರು ಜೀವನದಲ್ಲಿ ಚೆನ್ನಾಗಿದ್ದರೆ, ಹಣ ಸಂಪಾದಿಸಿದರೆ, ಹೆಸರು ಪಡೆದರೆ ಅಥವಾ ಸಂತೋಷವಾಗಿದ್ದರೆ ಕೆಲವರಿಗೆ ಅದನ್ನು ನೋಡಿ ಒಳಗೆ ಅಸಹನೆ ಉಂಟಾಗುತ್ತದೆ. ಇಂಥವರು ಹೊರಗೆ ನಗುತ್ತಾ ಮಾತನಾಡಿದರು ಒಳಗೆ ಬೇಸರ, ಅಸೂಯೆ ಮತ್ತು ಹೋಲಿಕೆ ಮನಸ್ಸಿನಲ್ಲಿ ಇರುತ್ತದೆ. ಅವರ ಮಾತು ಮತ್ತು ವರ್ತನೆ ನೋಡಿದರೆ ನಿಧಾನವಾಗಿ ಈ ಗುಣಗಳು ಗೊತ್ತಾಗುತ್ತದೆ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದವರು ಈಗಲೇ ಮಾಡಿ, ವಿಡಿಯೋಗೆ ಒಂದು ಲೈಕ್ ನೀಡಿ, ಶೇರ್ ಮಾಡಿ, ಚಾಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಹೊಟ್ಟೆ ಕಿಚ್ಚು ಪಡುವ ವ್ಯಕ್ತಿಯ ಲಕ್ಷಣಗಳು ಯಾವುದೆಂದರೆ, 1. ಅವರಿಗೆ ಇತರರ ಸಂತೋಷ ನೋಡಲು ಆಗುವುದಿಲ್ಲ. ಯಾರಾದರೂ ಹೊಸ ಮನೆ, ಜಾಬ್, ಕಾರು ಅಥವಾ ಒಳ್ಳೆಯ ಹೆಸರು ಪಡೆದರೆ ಅವರಿಗೆ ಖುಷಿಯಾಗುವುದಿಲ್ಲ. ಅವರಿಗೆ ಯಾಕೆ ಸಿಕ್ಕಿತು ಎಂದು ಒಳಗೆ ಯೋಚಿಸುತ್ತಾರೆ. ಅವರಿಗೆ ಒಂದು ವಿಶ್ ಕೂಡ ಮಾಡುವುದಿಲ್ಲ. ಒಳಗಿನಿಂದ ಹೊಟ್ಟೆ ಕಿಚ್ಚು ಪಡುತ್ತಿರುತ್ತಾರೆ. 2. ಯಾವಾಗಲೂ ಹೋಲಿಕೆ ಮಾಡುತ್ತಾರೆ. ತಮ್ಮ ಜೀವನಕ್ಕಿಂತ ಇತರರ ಜೀವನವನ್ನು ಹೆಚ್ಚು ಗಮನಿಸುತ್ತಾರೆ. ಅವಳು ನನ್ನಗಿಂತ ಹೇಗೆ ಮುಂದೆ ಹೋದಳು ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಇರುತ್ತದೆ. ಏನೇ ಮಾಡಿದರೂ ಬೇರೆಯವರನ್ನು ಹೋಲಿಸಿ ನಿಮ್ಮನ್ನು ಕೆಳಕ್ಕೆ ಇಳಿಸುತ್ತಾರೆ. 3. ಹೊಗಳಿದರೂ ನಿಜವಾದ ಖುಷಿ ಇರುವುದಿಲ್ಲ. ಮುಖದ ಮುಂದೆ ಸೂಪರ್ ಚೆನ್ನಾಗಿದೆ ಎಂದು ಹೇಳುತ್ತಾರೆ, ಆದರೆ ಒಳಗೆ ಒಪ್ಪಿಕೊಳ್ಳಲು ಮನಸ್ಸು ಇರುವುದಿಲ್ಲ. ಎಲ್ಲರ ಎದುರಿಗೆ ಹೊಗಳುತ್ತಾರೆ, ಬೇರೆಯವರ ಹಿಂದೆ ನಿಮ್ಮ ಬಗ್ಗೆ ಕೀಳಾಗಿ ಮಾತನಾಡುತ್ತಾರೆ. ಇಂಥವರನ್ನು ನೀವು ನೋಡಿರಬಹುದು. 4. ಹಿಂದೆ ಟೀಕೆ ಮಾಡುತ್ತಾರೆ. ನೇರವಾಗಿ ಹೇಳದೆ ಬೇರೆಯವರ ಬಳಿ ಆ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ. ಗಾಸಿಪ್ ಮಾಡುವ ಅಭ್ಯಾಸ ಹೆಚ್ಚು ಇರುತ್ತದೆ. 5. ಇತರರ ಯಶಸ್ಸನ್ನು ಚಿಕ್ಕದಾಗಿ ತೋರಿಸುತ್ತಾರೆ. ಯಾರಾದರೂ ಒಳ್ಳೆಯ ಸಾಧನೆ ಮಾಡಿದರೆ ಅದು ಏನು ಮಹಾ ದೊಡ್ಡದು, ಲಕ್ಕಿ ಇದ್ದರೆ ಎಲ್ಲರಿಗೂ ಆಗುತ್ತದೆ ಎಂದು ಹೇಳುತ್ತಾರೆ. ಇಂಥವರು ಒಳಗಿನಿಂದ ಹೊಟ್ಟೆ ಕಿಚ್ಚು ಪಡುತ್ತಿರುತ್ತಾರೆ. 6. ತಪ್ಪು ಹುಡುಕುತ್ತಿರುತ್ತಾರೆ. ಒಬ್ಬರಲ್ಲಿ 10 ಒಳ್ಳೆಯ ಗುಣ ಇದ್ದರೂ ಒಂದು ತಪ್ಪನ್ನೇ ಹಿಡಿದು ಮಾತನಾಡುತ್ತಾರೆ. ಪಾಸಿಟಿವ್ ನೋಡುವುದಕ್ಕಿಂತ ನೆಗೆಟಿವ್ ಮೇಲೆ ಗಮನ ಇರುತ್ತದೆ. ಅವರಿಗೆ ಎಷ್ಟೇ ಒಳ್ಳೆಯದು ಮಾಡಿದರೂ ಅದರಲ್ಲಿಯೂ ಏನಾದರೂ ತಪ್ಪು ಹುಡುಕಿ ಅದನ್ನೇ ಹೇಳುತ್ತಿರುತ್ತಾರೆ. 7. ಇತರರು ಕಷ್ಟಕ್ಕೆ ಸಿಲುಕಿದರೆ ಒಳಗೆ ಖುಷಿ ಪಡುತ್ತಾರೆ. ಯಾರಾದರೂ ಫೈಲ್ ಆದರೆ ಅಥವಾ ಸಮಸ್ಯೆ ಬಂದರೆ, ನೋಡಿದೆಯಾ ಒಳ್ಳೆಯದೇ ಆಯಿತು ಎಂಬ ರೀತಿಯಲ್ಲಿ ಇನ್ನೊಬ್ಬರ ಜೊತೆ ಮಾತನಾಡುತ್ತಾರೆ. ಹೊರಗೆ ಮಾತ್ರ ದುಃಖ ತೋರಿಸುತ್ತಾರೆ. 8. ಸಹಾಯ ಮಾಡುವಂತೆ ನಟಿಸಿ ಡಿಮೋಟಿವೇಟ್ ಮಾಡುತ್ತಾರೆ. ನಿನಗೆ ಏನು ಮಾಡೋಕ್ಕೆ ಆಗಲ್ಲ, ಅದು ತುಂಬ ಕಷ್ಟ ಇದೆ, ಅದು ನಿನಗೆ ಸರಿ ಹೋಗಲ್ಲ, ಈ ರೀತಿ ಬಿಟ್ಟೆ ಅಡ್ವೈಸ್ ಕೊಡುತ್ತಾರೆ. ಇಂಥವರು ನಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತಾರೆ. ಇವರನ್ನು ನೋಡುವಾಗ ನಮಗೆ ಅಡ್ವೈಸ್ ಮಾಡುವ ಹಾಗೆ ಕಂಡರೂ ಒಳಗಿನಿಂದ ಹೊಟ್ಟೆ ಕಿಚ್ಚು ಪಡುತ್ತಿರುತ್ತಾರೆ. 9. ಸಣ್ಣ ವಿಷಯಕ್ಕೂ ಅಸೂಯೆ ಪಡುತ್ತಾರೆ. ಡ್ರೆಸ್, ಮೊಬೈಲ್, ಫಾಲೋವರ್ಸ್, ಬ್ಯೂಟಿ, ಟ್ಯಾಲೆಂಟ್ ಏನೇ ಇರಲಿ ಬೇಗ ಕಂಪೇರ್ ಮಾಡುತ್ತಾರೆ. ಇತರರ ಒಳ್ಳೆಯದನ್ನು ನೋಡಿ ಮನಸ್ಸಿಗೆ ಶಾಂತಿ ಇರುವುದಿಲ್ಲ. 10. ಯಾವಾಗಲೂ ನೆಗೆಟಿವ್ ಮಾತು ಮಾತನಾಡುತ್ತಾರೆ. ಒಳ್ಳೆಯ ವಿಷಯದಲ್ಲೂ ಸಮಸ್ಯೆ ಹುಡುಕುತ್ತಾರೆ. ಏನೇ ಮಾತನಾಡಿದರೂ ನೆಗೆಟಿವ್ ಆಗಿ ಮಾತನಾಡುತ್ತಾರೆ. ಅವರ ಮಾತಿನಿಂದ ಪಾಸಿಟಿವ್ ಫೀಲಿಂಗ್ ಕಡಿಮೆ, ಸ್ಟ್ರೆಸ್ ಹೆಚ್ಚು ಬರುತ್ತದೆ. ಸ್ನೇಹಿತರೆ, ಹೊಟ್ಟೆ ಕಿಚ್ಚು ಇರುವವರು ಇತರರ ಜೀವನದ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ. ಆದರೆ ನಿಜವಾದ ಸಂತೋಷ ಎಂದರೆ ತಮ್ಮ ಜೀವನದ ಮೇಲೆ ಗಮನ ಕೊಟ್ಟು ಇತರರ ಯಶಸ್ಸನ್ನು ಮನಸಾರೆ ಒಪ್ಪಿಕೊಳ್ಳುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ.